ಇವತ್ತು ಆಲೂರು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರ ಸಮಿತಿ SDPI ವತಿಯಿಂದ ಕಾಟೂರು ಗ್ರಾಮಕ್ಕೆ ಒಂದು ನ್ಯಾಯಬೆಲೆ ಅಂಗಡಿಯನ್ನು ಆದಷ್ಟು ಬೇಗ ಈ ಒಂದು ನ್ಯಾಯಬೆಲೆ ಅಂಗಡಿಯನ್ನು ಅಲ್ಲಿಗೆ ಮಂಜೂರು ಮಾಡುವಂತೆ ತಹಸೀಲ್ದಾರ್ಗೆ ನಾವು ಮನವಿ ಮಾಡ್ತೀವಿ. ಯಾಕಂತ ಹೇಳಿದರೆ ಸುಮಾರು ಸುತ್ತಮುತ್ತ ಕೆಂಚಮನಸ್ಕೋಟೆ ಸುತ್ತಮುತ್ತ ಭಾಗದ ಹಳ್ಳಿಗಳಿಂದ ಕೆಂಚಮನಸ್ಕೋಟೆಗೆ ನ್ಯಾಯಬೆಲೆ ಅಂಗಡಿಗೆ ಹೋಗಬೇಕು. ಅಲ್ಲಿ ಬೆಳಗಿಂದ ಸಂಜೆವರೆಗೆ ಕಾಯುವಂಥದ್ದು, ಮತ್ತು ಸುಮಾರು ಒಂದು 7-8 ಕಿಲೋಮೀಟರ್ ದೂರದಿಂದಲೂ ಅಲ್ಲಿಗೆ ನಡೆದುಕೊಂಡು ಬರಬೇಕು ಅಥವಾ ವಾಹನದ ಸೌಲಭ್ಯಗಳಿಂದ ಬಾಡಿಗೆ ಆಟೋ ಮಾಡ್ಕೊಂಡು ಹೋಗಬೇಕು. ಒಂದು ಸಲ ಹೋದರೆ 100 ರೂಪಾಯಿ ಹೋಗೋದಕ್ಕೆ ಬರೋದಕ್ಕೆ 100 ರೂಪಾಯಿ 200 ರೂಪಾಯಿ ಕೊಟ್ಟು ಬಡ ಹೆಂಗಸರು ತೋಟದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡುವಂಥವ್ರು ಏನು ಮಾಡಬೇಕು? ಇಂಥ ಒಂದು ಸಿಚುವೇಶನ್ಗೆ ಜನರ ಒಂದು ಅನುಕೂಲಕ್ಕೆ ಕಾಡ್ಲೂರಿನಲ್ಲೇ ಒಂದು ನ್ಯಾಯಬೆಲೆ ಅಂಗಡಿಯನ್ನು ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾಡ್ಲೂರು ವತಿಯಿಂದ ಇವತ್ತು ಕಾಡ್ಲೂರು ಗ್ರಾಮದಲ್ಲಿ ಏನು ನ್ಯಾಯಬೆಲೆ ಅಂಗಡಿ ಅಥವಾ ಅದರ ಉಪಕೇಂದ್ರವನ್ನಾದರೂ ತೆರೆದುಕೊಟ್ಟು ಗ್ರಾಮಸ್ಥರಿಗೆ ವೆಹಿಕಲ್ಗಳು ಸಮಸ್ಯೆ ಇರುವಂಥ ಜನರಿಗೆ ಒಂದು ನ್ಯಾಯಬೆಲೆ ಅಂಗಡಿಯನ್ನು ತೆರೆದುಕೊಳ್ಬೇಕು ತಹಸೀಲ್ದಾರ್ ಕಚೇರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಈಗ ನಂಬಿಕೆ ಇದೆ ಅವರು ಈ ಮನವಿಗೆ ಸ್ಪಂದಿಸಿ ನಮ್ಮ ಗ್ರಾಮದಲ್ಲಿ ಒಂದು ನ್ಯಾಯಬೆಲೆ ಅಂಗಡಿಯನ್ನು ತೆರೆದುಕೊಡ್ತಾರೆ ಅನ್ನೋ ನಂಬಿಕೆ. ಅದೇ ರೀತಿ ಏನು ಕಾಡ್ಲೂರು ಭಾಗದಲ್ಲಿ ಅರ್ಹರಿಗೆ ಪಡಿತರ ಚೀಟಿಯನ್ನು ವಿತರಿಸುವಂಥ ಒಂದು ಕೆಲಸವನ್ನು ಸರ್ಕಾರ ಮತ್ತು ನಮ್ಮ ಅಧಿಕಾರಿಗಳು ಮಾಡಿಕೊಡ್ಬೇಕು ಅಂತ ನಾನು